ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಹೋಮ್ ಮೇಡ್ ಕೇಕ್ ಮಾಡಿ ಹೇಳ್ಕೊಡ್ತಾಯಿದ್ದೀನಿ. ನಾರ್ಮಲ್ ಕೇಕ್ಗಳಿಂದ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ಟೇಸ್ಟಿಯಾಗಿದೆ. ಮಕ್ಕಳಿಗೆ ಕೂಡ ಹೆಲ್ದಿಯಾಗಿರುತ್ತೆ. ಸೊ ಮನೇಲೇ ಟ್ರೈ ಮಾಡಿ, ಮಕ್ಕಳಿಗೆ ಆಲ್ಮೋಸ್ಟ್ ಮನೇಲಿ ಮಾಡೋ ಫುಡ್ಗಳನ್ನೇ ಕೊಡಿ. ಟೇಸ್ಟಿಯಾಗಿರುತ್ತೆ, ಅವರು ಕೂಡ ಹೆಲ್ದಿಯಾಗಿರ್ತಾರೆ. ಸೊ ನಾನು ನಿಮಗೆ ಮಾಡಿ ತೋರಿಸ್ತಾ ಇವತ್ತು ರಾಗಿ ಹಿಟ್ಟಿಂದು ಕೇಕ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಬೇಕು ಅಂದರೆ ಮೊಟ್ಟೆ, ಜೇನುತುಪ್ಪ, ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ. ಇದೊಂದು 2 ಸ್ಪೂನ್ ಅಷ್ಟೇ ಅದನ್ನು ಹಾಕೋದು. ಅದು ಬಿಟ್ಟರೆ ರಾಗಿ ಬೆಲ್ಲ ನೀವು ಜೋಳ ಗೋಧಿನ ತೊಗೊಬೋದು. ಪಿಸ್ತಾ ಸ್ವಲ್ಪ, ಮಕ್ಕಾನು, ಡೇಟ್ಸ್ ಸ್ವಲ್ಪ ಸ್ವೀಟ್ ಇರಲಿ ಅಂತ ಡೇಟ್ಸು ತೊಗೊಂಡಿದ್ದೀನಿ. ಇದಿಷ್ಟು ನಾವು ಮಿಕ್ಸ್ ಮಾಡೋದು ಅದರೊಳಗೆ. ಸೊ ನೆಕ್ಸ್ಟ್ ನಾನೀಗ ಅದಕ್ಕೆ ಟೇಸ್ಟಿ ಬೇಕು ಅಂತ ಮೇಲ್ಗಡೆಗೋಸ್ಕರ ಡಾರ್ಕ್ ಚಾಕ್ಲೇಟೇ ತೊಗೊಂಡಿದ್ದೀನಿ. ನೀವು ಯಾವ ಕಂಪ್ನಿನ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಒಂದೊಂದಾಗಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೋಬೇಕು. ಸಪ್ರೇಟ್ ಮಾಡಬೇಡಿ, ಎಲ್ಲ ಒಟ್ಟಿಗೆ ಮಿಕ್ಸಿ ಹಾಕಿ. ಪಿಸ್ತಾ, ಡೇಟ್ಸು, ಆಮೇಲೆ ಇದು ಮೊಟ್ಟೆ, ಅದಾದಮೇಲೆ ಕಾಜು ಇದ್ದರೆ ಸ್ವಲ್ಪ ಕಾಜು ಯೂಸ್ ಮಾಡಿ ಎಲ್ಲ ಕೂಡ ಮಿಕ್ಸಿಗೆ ಹಾಕ್ಕೊಳ್ಳಿ. ಅದಕ್ಕೆ ಒಂಚೂರು ಜೇನುತುಪ್ಪ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ. ನೀರು ಹಾಕ್ದೇ ಮಿಕ್ಸಿ ಮಾಡ್ಕೊಳ್ಳಿ. ನೀವು ಮಿಕ್ಸಿ ಚೆನ್ನಾಗಿ ಆಗ್ತಿಲ್ಲ ಅಂತಂದರೆ ಅದಕ್ಕೊಂಚೂರು ಹಾಲು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ಆವಾಗ ಅದು ಸ್ವಲ್ಪ ಸ್ಮೂದಿಯಾಗಿ ಬರುತ್ತೆ. ನಾರ್ಮಲ್ ಸ್ಮೂದಿ ಟೈಪಲ್ಲೇ ನೀವು ಮಾಡ್ಕೊಬೇಕು. ಸ್ವೀಟಿಗೆ ನಾನಿಲ್ಲಿ ಜೇನುತುಪ್ಪ ಯೂಸ್ ಮಾಡ್ತೀನಿ, ಇಲ್ಲ ಅಂತಂದರೆ ಬೆಲ್ಲನೂ ಕೂಡ ಯೂಸ್ ಮಾಡ್ತೀನಿ. ಸಕ್ಕರೆ ನಾನು ಯಾವುದೇ ಕಾರಣಕ್ಕೆ ಯೂಸ್ ಮಾಡಲ್ಲ, ಯಾಕಂದರೆ ಮಕ್ಕಳಿಗೆ ಕೊಡೋದ್ರಿಂದ ನ್ಯಾಚುರಲ್ ಸ್ವೀಟ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಬೆಲ್ಲ ಮತ್ತು ಜೇನುತುಪ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಮೊಟ್ಟೆ ಒಂದು ಹಾಕ್ಕೊಳ್ಳಿ. ನಾರ್ಮಲ್ ಚಿಕ್ಕ ಕೇಕ್ ಅಂದರೆ, ಇಲ್ಲ ಅಂತಂದರೆ ಎರಡು ಮೊಟ್ಟೆ ಯೂಸ್ ಮಾಡಿ. ಇದು ಮಿಕ್ಸಿ ಹಾಕಿ ಇಟ್ಕೊಂಡಿರಿ. ನೆಕ್ಸ್ಟ್ ಒಂದು ಪಾತ್ರೆ ಸ್ವಲ್ಪ ಜೇನುತುಪ್ಪ, ಮೊಸರು, ಅದಕ್ಕೊಂಚೂರು ಬೆಲ್ಲ, ಸ್ವೀಟ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಾನು ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡ್ತಿದ್ದೆ ನೋಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಸಪ್ರೇಟಾಗಿ. ಮಿಕ್ಸಿ ಜಾರಿ ಹಾಕಿರ್ತಿಲ್ಲ ಅದನ್ನೇ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಕೂಡ ನಾವು. ಸೊ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ನಮಗೆ ಮೊಸರಿಂದ ಯಾವುದೇ ಥರ ಬಿಡಿಯಾಗಿ ಕಾಣಬಾರ್ದು, ಅದೇ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಮಿಕ್ಸಿ ಮಾಡಿರ್ತಿಲ್ಲ ಅದನ್ನು ಇದಕ್ಕೇ ಮಿಕ್ಸ್ ಮಾಡಿಬಿಡಿ. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಸ್ವಲ್ಪ ದಪ್ಪ ಇದೆ ನೋಡಿ. 1 ಸ್ಪೂನ್ ಕೋಕೋ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ತೊಗೊಂಡೆ, 2 ಸ್ಪೂನ್, ಟೋಟಲ್ 2 ಸ್ಪೂನ್ ನಾನು ಹಾಕಿದ್ದೀನಿ. ಅದಾದಮೇಲೆ ಇದಕ್ಕೆ ಇದು ಗೋಧಿ ಹಿಟ್ಟು 1 ಕಪ್ ಹಾಕಿದ್ದೀನಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ ರಾಗಿ ಹಿಟ್ಟು 1 ಕಪ್ ಹಾಕಿದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಇದು ನೋಡಿ, ಈ ಥರ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ, ಯಾವುದೇ ರೀತಿ ಗಂಟಿರಬಾರ್ದು. ಸೊ ಅವಾಗವಾಗ ಸ್ವಲ್ಪ ನೀವು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ. ಇಲ್ಲಿ ನೋಡಿ, ಬೇಕಿಂಗ್ ಪೌಡರ್ ಹಾಕಿ, ಇಲ್ಲ ಅಂತಂದರೆ ಒಂದು ಈನೋ ತೊಗೊಂಡು ಹಾಕಿ. ನಾನು ಯೂಸ್ ಮಾಡಿದ್ದು ಈನೋನೇ. ಇಲ್ಲಿ ಹಾಲು ಇಟ್ಕೊಂಡಿದ್ದೀನಿ 1 ಕಪ್ಪು. ಅದೆಷ್ಟು ಅಳತೆ ಬೇಕೋ ನೀವು ಅದನ್ನ ನೋಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ. ತೆಳ್ಳಗೆ ಮಾಡ್ಕೊಬೇಕು, ತುಂಬ ದಪ್ಪ ಇರಬಾರ್ದು. ನಾರ್ಮಲ್ ರೇಂಜಲ್ಲಿದೆ ಸಾಕು ನೋಡಿ. ನನಗೆ ಮಿಕ್ಸ್ ಮಾಡಿ ತೋರಿಸಿನಿ. ಅದಕ್ಕೆ ನೀವು ಒಂದು ಅರ್ಧ ಕಪ್ಪಷ್ಟು ತುಪ್ಪ ಯೂಸ್ ಮಾಡಿ. ಸೊ ಫೈನಲಾಗಿ ನೋಡಿ, ಇವನು ಕೂಡ ತೋರಿಸ್ತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಮಿಕ್ಕಿದ್ದನ್ನು ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿ ಸ್ಮೂದಾಗಿ ಬರಲಿ ಅಂತ ಹೇಳ್ಬಿಟ್ಟು. ಈ ಥರ ಮಿಕ್ಸ್ ಮಾಡಿದ್ರೆ ಫೈನಲ್ ಹಂಗೆ ಕಾಣುತ್ತೆ. ಮತ್ತು ನೀವು ಒಂದು ಪಾತ್ರೆಯಲ್ಲಿ ತುಪ್ಪ ಫುಲ್ ಸೌರಿ ಇಟ್ಕೊಂಡಿರಿ, ಏಕೆಂದರೆ ನೀವು ಮಗಚ್ಬೇಕಾದ್ರೆ ಅದು ಅಂಟ್ಕೋಬಾರ್ದು ಅಂತೇಳಿ. ನೋಡಿ, ಪೇಸ್ಟ್ ರಾಗಿ ಗಂಜಿ ಥರ ಕಾಣಿಸ್ತಾ ಇದೆ ಇದು. ಮೇಲ್ಗಡೆ ನಿಮಗೆ ಹೇಳಿದ್ದಂಗೆ ನಾನು ಡಾರ್ಕ್ ಚಾಕ್ಲೇಟ್ನೆಲ್ಲ ಕೂಡ ಹಾಕ್ತೀನಿ. ಸೊ ಸ್ವೀಟ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ತೀನಿ ನೋಡಿ. ಫೈನಲಾಗಿ ಈ ಥರ ಕಾಣುತ್ತೆ. ಇದನ್ನು ನೀವು ಒಂದು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಬೋದು. ಯಾವುದೇ ಓವನ್ ಏನೂ ಬೇಕಾಗಿಲ್ಲ. ಜಸ್ಟ್ ನೀವೊಂದು ಇಡ್ಲಿ ಪಾತ್ರೆಯಲ್ಲಿ ಈ ಥರ ಸ್ಟವ್ಗಳು ಇಟ್ಕೊಂಡು ಆವಾಗವಾಗ ಓಪನ್ ಮಾಡಿ ನೋಡ್ತಾ ಇರಿ. ಸೊ ಚೆನ್ನಾಗಾಗಿದೆ ಕೇಕ್. ಒಂದ್ಸಲ ನೀವು ಕೂಡ ಟೇಸ್ಟ್ ಮಾಡಿ ಮನೆ ಮಾಡ್ಕೊಂಡು ನೋಡಿ. ಫೈನಲ್ ಹಿಂಗಿದೆ. ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.